ಹಾಯ್ ಫ್ರೆಂಡ್ಸ್, ಇವತ್ತು ಮಹಾಶಿವರಾತ್ರಿ. ಇದರ ಪ್ರಯುಕ್ತ ಸಬ್ಬಕ್ಕಿ ಕಿಚಡಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಗ್ಯಾಸ್ ಮೇಲೆ ಬಾಣಲೆಯನ್ನು ಬಿಸಿ ಮಾಡಿ ಅದಕ್ಕೆ 3-4 ಟೀ ಸ್ಪೂನ್ ತುಪ್ಪವನ್ನು ಸೇರಿಸಿ ಬಿಸಿಯಾದ ನಂತರ ಸಾಸಿವೆಯನ್ನು ಹಾಕಿ ಅದನ್ನು ಸಿಡಿಯಲು ಬಿಡಿ. ನಂತರ ಕರಿಬೇವು ಸೊಪ್ಪು, ಸಣ್ಣಗೆ ಹೆಚ್ಚಿದಂಥ ಹಸಿಮೆಣಸಿನಕಾಯಿ ಹಾಗೂ ಕೊತ್ತಂಬರಿಯನ್ನು ಬೆರೆಸಬೇಕು. ಇದು ಸ್ವಲ್ಪ ಬಿಸಿಯಾದ ನಂತರ ಸಣ್ಣಗೆ ಹೆಚ್ಚಿಟ್ಟಂಥ 2 ಈರುಳ್ಳಿಯನ್ನು ಇದಕ್ಕೆ ಬೆರೆಸಬೇಕು. ಈ ಮಿಶ್ರಣವನ್ನು ಒಂದು 5-10 ನಿಮಿಷದ ಕಾಲ ಈರುಳ್ಳಿ ಹೊಂಬಣ್ಣಕ್ಕೆ ತಿರುಗುವಂತೆ ಕೈಯಾಡಿಸಬೇಕು. ನಂತರ ಹೆಚ್ಚಿಟ್ಟ ಆಲೂಗಡ್ಡೆಯನ್ನು, ಅಂದರೆ ನೀರಿನಲ್ಲಿ ನೆನೆಸಿಟ್ಟಂಥ ಆಲೂಗಡ್ಡೆ ತುಂಡುಗಳನ್ನು ಈ ಒಗ್ಗರಣೆಗೆ ಬೆರೆಸಬೇಕು. ಇವೆಲ್ಲವನ್ನು ಚೆನ್ನಾಗಿ ಕೈಯಾಡಿಸಿ ನಂತರ ಜಜ್ಜಿಟ್ಟುಕೊಂಡಂಥ ಶುಂಠಿಯನ್ನು ಈ ಮಿಶ್ರಣಕ್ಕೆ ಬೆರೆಸಿ ಸ್ವಲ್ಪ ಹೊತ್ತು ಕೈಯಾಡಿಸಬೇಕು. ನಂತರ ಇದಕ್ಕೆ 1 ಗಂಟೆ ಕಾಲ ನೆನೆಸಿಟ್ಟಂಥ ದಪ್ಪ ಸಬ್ಬಕ್ಕಿಯನ್ನು ಈ ಮಿಶ್ರಣಕ್ಕೆ ಸೇರಿಸಬೇಕು. ಸೇರಿಸಿ ಸ್ವಲ್ಪ ಹೊತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಚಿಮುಕಿಸಬೇಕು. ಸಬ್ಬಕ್ಕಿ ಸ್ವಲ್ಪ ನೆನೆದಿದ್ರೂ ಕೂಡ ಅದು ಚೆನ್ನಾಗಿ ನೆನೆದು ಆ ಮಸಾಲೆಯನ್ನು ಹಿಡ್ಕೊಳ್ಳುತ್ತೆ. ನಂತರ ಒಂದು ಕಡೆ ಕಡಲೆ ಬೀಜವನ್ನು ಹುರಿಯಬೇಕು. ಹಾಗೆ ಈ ಮಿಶ್ರಣಕ್ಕೆ ಉಪ್ಪನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಹೋಳು ನಿಂಬೆಹಣ್ಣ ರಸವನ್ನು ಸೇರಿಸಬೇಕು. ಕೊನೆಯದಾಗಿ ಹುರಿದಿಟ್ಟಂಥ ಕಡಲೆಕಾಳಿನ ಮಿಶ್ರಣವನ್ನು ಈ ಒಂದು ಮಿಶ್ರಣಕ್ಕೆ ಸೇರಿಸಿದರೆ ನಿಮ್ಮ ಮಹಾಶಿವರಾತ್ರಿಯ ಸಬ್ಬಕ್ಕಿ ಕಿಚಡಿ ರೆಡಿ.